ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಪೂರ್ವಜರನ್ನು ನೋಡಿದಾಗ ನಮಗೆ ಅವರು ತುಂಬ ಬುದ್ಧಿವಂತರು ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಆಗಲೇ ಭಾರತದಲ್ಲಿ ಜಗತ್ತಿನಲ್ಲಿ ಯಾರು ಕಂಡುಹಿಡಿದಂತಹ ವಿಚಾರಗಳನ್ನು ನಮ್ಮ ಭಾರತದಲ್ಲೇ ಕಂಡುಹಿಡಿದ್ರು. ಆದರೆ ದುರಾದೃಷ್ಟವಶಾತ್ ಏನಂತಂದರೆ, ಅದು ನಮ್ಮ ಎವಿಡೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಸಾಕ್ಷಿಗಳು, ಪುರಾವೆಗಳು ಕೆಲವು ಸರಿಯಾಗಿ ನಾವು ಇಟ್ಟುಕೊಳ್ಳದೇ ಇದ್ದ ಕಾರಣ ಕೆಲವೊಮ್ಮೆ ನಮಗೆ ಅದನ್ನು ನಾವು ಕ್ಲೇಮ್ ಮಾಡೋಕ್ಕೆ ಆಗಲಿಲ್ಲ ಅನ್ಬೋದು. ಆದರೆ ಸುಶ್ರುತ, ಚರಕ ಆಗಿನ ಕಾಲದಲ್ಲಿ ದೊಡ್ಡ ವೈದ್ಯರುಗಳಿದ್ದರು. ಪಾಣಿನಿ, ಪಾಣಿದತ್ತ, ಈ ಥರದ ಬೇಕಾದಷ್ಟು ಜನ ಅದರಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮತ್ತು ಆಸ್ಟ್ರಾನಮಿ ಆಗಿರ್ಬೋದು, ಈ ಥರ ಖಗೋಳಶಾಸ್ತ್ರಜ್ಞರು, ಈ ಥರ ಬೇಕಾದಷ್ಟು ಬುದ್ಧಿವಂತರುಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಜಗತ್ತಿನಲ್ಲೇ ಹೆಸರು ಮಾಡಿದಂಥ ಅವರು ಅಂಥ ಮಹನೀಯರುಗಳು ನಮ್ಮ ದೇಶದಲ್ಲಿದ್ದಾರೆ. ಹಾಗಾದರೆ ಈಗಲೂ ಸಹ ಬೇರೆ ದೇಶಗಳಿಗೆ ಹೋಲಿಸಿದರೆ, ಬೇರೆ ದೇಶಗಳಲ್ಲಿ ನಾವು ದೊಡ್ಡ ದೊಡ್ಡ ಕಂಪನಿಗಳು ಅಂತ ಅನ್ಬೋದು, ಅಲ್ಲಿ ಭಾರತೀಯರೇ ಒಂದು ಮೇಲುಗೈ ಸಾಧಿಸಿದ್ದಾರೆ ಎನ್ಬೋದು. ಹೆಚ್ಚಿನ ಜನ ಭಾರತೀಯರು, ಅಮೆರಿಕದಂಥ ದೇಶದಲ್ಲಿ ಹೆಚ್ಚಿನ ಭಾರತೀಯರು ಅದ್ಭುತವಾದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಕ್ರೀಮ್ ಆಫ್ ದ ಕ್ರೀಮ್ ಏನಂತೀವಿ, ಅದು ಬೇರೆ ದೇಶದಲ್ಲಿ ಭಾರತೀಯರು ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದುಕೊಂಡು ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಮೂಲ ಕಾರಣ ಏನು ಅಂತ ನೋಡಿದರೆ, ಐಡಿಯಾಗಳು, ಆಪರ್ಚುನಿಟಿಗಳನ್ನು ನೋಡೋದೇ ಆಗಲಿ, ಹೊಸ ಹೊಸ ಇನೋವೇಷನ್ನು, ಡಿಸ್ಕವರಿಗಳು, ಅನಾಲಿಸಿಸ್ಸು, ಇದೆಲ್ಲ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದರೆ, ಇದಕ್ಕೆ ಒನ್ಸ್ ಅಗೇನ್ ಬಹಳ ಪ್ರಮುಖವಾದ ಕಾರಣ ನಮ್ಮ ಪೂರ್ವಜರು. ಅವರು ನಮ್ಮ ಆಹಾರ ಪದ್ಧತಿಯನ್ನು ಅಷ್ಟು ಚೆನ್ನಾಗಿ ಅದನ್ನು ಅವರು ತಯಾರು ಮಾಡಿದರು. ಆದರೆ ಇಂದು ನಾವು ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾಯಿದ್ದೀವಿ. ಅದನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊತ, ಅವರ ಜ್ಞಾನ ಏನಿತ್ತು ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ, ಪಾಶ್ಚಿಮಾತ್ಯರ ಒಂದು ನಾಲೆಡ್ಜ್ ಏನಿದೆ ಅದಕ್ಕೆ ಹೆಚ್ಚಿನ ಒಲವು ತೋರಿಸ್ತಿದ್ದೀವಿ. ನಮ್ಮದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಡಿಗೆ ಮನೆಯೇ ಒಂದು ಪ್ರಯೋಗ ಶಾಲೆಯಾಗಿತ್ತು. ಅಲ್ಲಿದ್ದಂಥ ನಮ್ಮ ಅಜ್ಜಿ ಮುತ್ತಜ್ಜಿ ಅವರುಗಳೇ ಅದರಲ್ಲಿ ವಿಜ್ಞಾನಿಗಳ ಥರ ಬೇರೆ ಬೇರೆಯ ಒಂದು ವಸ್ತುಗಳಿಂದ ಯಾವ ರೀತಿ ನಮ್ಮ ದೇಹದ ಮೇಲೆ ಅದು ಪರಿಣಾಮ ಬೀರುತ್ತೆ, ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ ಅನ್ನೋದನ್ನು ಬಹಳಷ್ಟು ಒಂಥರ ಸಂಶೋಧನೆ ಅಂತಲೇ ಅನ್ಬೋದು, ಅದನ್ನು ಮಾಡಿ ಅದನ್ನು ಬಾಯಿಂದ ಬಾಯಿಗೆ ಅವರು ತನ್ನ ಮಗಳಿಗೆ, ಆಕೆ ತನ್ನ ಮಗಳಿಗೆ, ಈ ರೀತಿ 10-16 ಜನರೇಷನ್, ಅಂದರೆ ಇನ್ನೂ ಬೇಕಾದಷ್ಟು ಜನರೇಷನ್ಗಳಿದೆ. ಈ ಥರ ತಲೆಮಾರು, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ಒಂದು ಜ್ಞಾನ ಹಾಗೆ ಬಂತು. ಅದನ್ನು ಇಂದು ಸಹ ನಾವು ಮಾಡ್ತಾಯಿದ್ದೀವಿ. ಈಗ ನಾವೆಲ್ಲ ಬಹಳಷ್ಟು ಎಲ್ಲರೂ ನಾವು ಸೇವನೆ ಮಾಡೋದು ಕಾಫಿ ಅಥವಾ ಟೀ, ಈ ಥರದ ಪಾನೀಯಗಳು. ಮತ್ತು ನಮ್ಮ ಮೆದುಳು ಚುರುಕಾಗಿರಬೇಕು, ಕೆಲಸ ತುಂಬ ಜಾಸ್ತಿ ಇದೆ ಅಂದರೆ ಕಾಫಿ ಕುಡಿತೀವಿ. ಆಮೇಲೆ ನಿದ್ರೆ ಹೋಗೋದಕ್ಕೆ ಕಾಫಿ ಕುಡಿತೀವಿ, ಮತ್ತು ಟೀನ ಸೇವನೆ ಮಾಡ್ತೀವಿ. ಅಥವಾ ಮಕ್ಕಳಿಗೆ ಆರೋಗ್ಯ ಬೇಕು ಅಂದಾಗ ಬಹಳಷ್ಟು ಜಾಹೀರಾತುಗಳನ್ನು ನೋಡಿ ಅದರಲ್ಲಿ ಬರುವಂತಹ ಪಾನೀಯಗಳನ್ನು ಅದನ್ನು ಖರೀದಿ ಮಾಡಿ ಅದನ್ನು ಮಕ್ಕಳಿಗೆ ಕೊಡ್ತಾ ಬರ್ತೀವಿ. ಆದರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಒಂದು ಮ್ಯಾಜಿಕ್ ಡ್ರಿಂಕ್ ಅನ್ಬೋದು, ಈ ಮ್ಯಾಜಿಕ್ ಡ್ರಿಂಕನ್ನು ಮಾಡಿದ್ರೆ ಖಂಡಿತವಾಗ್ಲೂ 3 ತಿಂಗಳಲ್ಲಿ ಖಂಡಿತವಾಗಿಯೂ ಬದಲಾವಣೆಗಳನ್ನು ನೀವು ನೋಡಬಹುದು. ಬದಲಾವಣೆ ಆದ ಮೇಲೆ ನೀವು ಅದನ್ನು ನನಗೆ ಬೇಕಾದರೆ ಮೆಸೇಜ್ ಸಹ ಮಾಡಿ. ಅಂತಹ ಒಂದು ಬದಲಾವಣೆಯನ್ನು ಮಾಡುವ ಒಂದು ಮ್ಯಾಜಿಕ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೀವಿ, ಪಾನೀಯ, ಅದರ ಬಗ್ಗೆ ಈ ದಿನ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಇದನ್ನು ಎಲ್ಲರ ಮನೆಯಲ್ಲಿ ಅವರ ಅಜ್ಜಿ ಮುತ್ತಜ್ಜಿಯರು ಈ ಒಂದು ಪಾನೀಯವನ್ನು ಮಾಡ್ತಿದ್ರು. ಕೆಲವೊಂದನ್ನು ಆ್ಯಡನ್ನು ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಈ ಥರ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಅಥವಾ ಯಾರೇ ಆಗಿರಬಹುದು, ಮಕ್ಕಳಾಗಿರ್ಬೋದು, ಮಧ್ಯವಯಸ್ಕರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಅವರ ವಯಸ್ಸಿಗೆ ತಕ್ಕಂತೆ ಅವರು ಚಟುವಟಿಕೆಯಿಂದ ಇರಲು, ಹೆಚ್ಚಾಗಿ ಕೆಲಸ ಮಾಡಲು, ಅವರು ಗಮನ ಹರಿಸುವುದು, ಮತ್ತು ಜ್ಞಾಪಕ ಶಕ್ತಿ ಆಗಿರ್ಬೋದು, ಮತ್ತು ಸ್ವಲ್ಪ ರಿಫ್ಲೆಕ್ಸಸ್ ತಕ್ಷಣ ಕ್ಯಾಚ್ ಮಾಡೋ ಅಂಥದ್ದು, ಏನೋ ನಾನು ಹೇಳ್ತಾ ಇದ್ದಾಗ ಅದನ್ನು ತಕ್ಷಣ ಕ್ಯಾಚ್ ಮಾಡೋ ಅಂಥದ್ದು, ಅದನ್ನು ಅನಲೈಸ್ ಮಾಡೋ ಅಂಥದ್ದು, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು, ಇಂಥದ್ದನ್ನೆಲ್ಲ ಮಾಡಬೇಕು ಅಂದರೆ ಪೂರಕವಾಗಿ ಕೆಲವೊಂದು ರಾಸಾಯನಿಕಗಳು, ಕೆಲವೊಂದು ಫೈಟೋಕೆಮಿಕಲ್ಸ್ಗಳು ನಮಗೆ ಅತ್ಯಗತ್ಯ. ಅದರ ಸೇವನೆ ಮಾಡಿದಾಗ ಮಾತ್ರ ನಮ್ಮ ಮೆದುಳು ತುಂಬ ಚುರುಕಾಗಿರುತ್ತೆ, ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಯಾವುದ್ಯಾವುದದು? ಈಗ ನಾನು ಒಂದು ಪಾನೀಯದ ಬಗ್ಗೆ ಹೇಳ್ತೀನಿ ನಿಮಗೆ. ಅದನ್ನು ನೀವು ಪ್ರತಿನಿತ್ಯ ಬೆಳಗಿನ ಹೊತ್ತಾರು ಕುಡಿಬೋದು, ರಾತ್ರಿ ಹೊತ್ತಾರು ಕುಡಿಬೋದು. ನೀವು ಬೆಳಗಿನ ಹೊತ್ತು ಅದನ್ನು ತೆಗೆದುಕೊಂಡ್ರೆ ಆಗುವ ಪ್ರಯೋಜನವೇ ಬೇರೆ, ರಾತ್ರಿಯ ಹೊತ್ತು ಸೇವನೆ ಮಾಡಿದಾಗ ಉಂಟಾಗುವ ಪ್ರಯೋಜನವೇ ಬೇರೆ. ಆದರೆ ಯಾವ ಹೊತ್ತಾದರೂ ಮಾಡ್ಬೋದು. 1 ಲೋಟ ಪ್ರತಿನಿತ್ಯ ತಾವು ಸೇವನೆ ಮಾಡೋದರಿಂದ ಖಂಡಿತವಾಗಲೂ ತಮ್ಮ ಆರೋಗ್ಯದಲ್ಲಿ ಬಹಳ
ಎತ್ತರವಾದ ಸುಧಾರಣೆಯನ್ನು ನಾವು ನೋಡ್ಬೋದು. ಇದನ್ನು ಒಂದು ಸಂಜೀವಿನಿ ಅಂತಲೇ ಬೇಕಾದ್ರೆ ನಾವು ಕರೆಯೋಣ. ಹಾಗಾದರೆ ಈ ಸಂಜೀವಿನಿ ಪಾನೀಯದಲ್ಲಿ ಏನೇನು ನಾವು ಇಂಗ್ರೀಡಿಯೆಂಟ್ಸ್ಗಳು ಏನಿದೆ ಹಾಕ್ತೀವಿ ಅಂತ ನಾವು ನೋಡೋದಾದರೆ, ಈ ಹಾಲಿಗೆ ನಾವು ಹಾಕ್ಕೊಂಡು ಇದನ್ನು ಕುಡಿದ್ರೆ ಇದರ ಪ್ರಯೋಜನ ಜಾಸ್ತಿ ಸಿಗುತ್ತೆ ನೀರಿಗಿನ್ನ ಹಾಲಿನಲ್ಲಿ. ಏಕೆಂದರೆ ಫ್ಯಾಟ್ ಇರೋದರಿಂದ, ಬ್ಯೂಟ್ರಿಕ್ ಆ್ಯಸಿಡ್ ಇರೋದರಿಂದ, ಅದರಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಹೆಚ್ಚಿರೋದ್ರಿಂದ, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳು ಎಲ್ಲ ಅದು ಮಾಡೋದ್ರಿಂದ ಆ ಫ್ಯಾಟಲ್ಲಿ ಆ ಹಾಲಿನಿಂದ ನಮಗೆ ಇನ್ನೂ ಇದನ್ನೆಲ್ಲ ನಾನು ಹೇಳುವುದನ್ನೆಲ್ಲ ಹಾಲಿಗೆ ಹಾಕಿಕೊಂಡು ಕುಡಿದಾಗ ಹೆಚ್ಚಿನ ಒಂದು ಪ್ರಯೋಜನವನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅನ್ನುವ ಒಂದು ರಾಸಾಯನಿಕ ಇದೆ. ಈ ಕರ್ಕ್ಯುಮಿನ್ ಬಹಳ ಅದ್ಭುತವಾದದ್ದು. ಅದಕ್ಕೋಸ್ಕರ ಅರಿಶಿಣವನ್ನು ನಾವು ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಎಲ್ಲದಕ್ಕೂ ಆ್ಯಂಟಿ ಅಂತ ನಾವು ಅದನ್ನು ಕರಿತೀವಿ. ಆ್ಯಂಟಿ ಇನ್ಫ್ಲಮೇಟರಿ ಅಂತಲೂ ಸಹ ಕರಿತೀವಿ. ಹಾಗಾಗಿ ಕರ್ಕ್ಯುಮಿನ್ ಅನ್ನೋದು ಒಂದು ಅದ್ಭುತವಾದ ರಾಸಾಯನಿಕ ಅನ್ಬೋದು. ಇದರ ಪ್ರಮುಖವಾದ ಕೆಲಸ ಏನು ಅಂತಂದರೆ, ಇದು ನಮ್ಮ ನೇರವಾಗಿ ನಾವು ಸೇವನೆ ಮಾಡಿದಾಗ ಕರ್ಕ್ಯುಮಿನು ಮೆದುಳಿಗೆ ಹೋಗುತ್ತೆ. ಮೆದುಳಿನಲ್ಲಿರುವ ವಿಷಗಳನ್ನು ತೆಗೆದುಹಾಕಿ ಮೆದುಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ಮೆದುಳಿನಲ್ಲಿ ಯಾವುದೇ ರೀತಿ ತೊಂದರೆ, ಇನ್ಫ್ಲಮೇಷನ್ ಆಗದೇ ಇದ್ದಾಗೆ, ಮೆದುಳು ನಶಿಸಿ ಹೋಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿ ಇದು ಪ್ರಮುಖವಾಗಿ ನಮ್ಮ ಈ ಒಂದು ಸಂಜೀವಿ ಪಾನಕದಲ್ಲಿ ಇದನ್ನು ನಾವು ಆ್ಯಡ್ ಮಾಡಿಕೊಳ್ಳೋಣ. ನಂತರ ಕರಿಮೆಣಸು, ಕಾಳುಮೆಣಸು ಅಂತ ಅನ್ಬೋದು. ಕಾರಣ, ಈ ಕರಿಮೆಣಸು ಕಾಳುಮೆಣಸಲ್ಲಿ ಪೆಪ್ಪರಿನ್ ಇದೆ. ಪೆಪ್ಪರಿನು ನಿಮಗೆ ಗೊತ್ತಿರೋ ಹಾಗೆ ಇದು ಕರ್ಕ್ಯುಮಿನ್ನ ದೇಹ, ನಮ್ಮ ಮೆದುಳುನಲ್ಲಿರುವ ಜೀವಕೋಶ ಅಥವಾ ನಮ್ಮ ದೇಹದ ಜೀವಕೋಶಗಳು ಹೀರಿಕೊಳ್ಳಲು ಇದು ಅತ್ಯಂತ ಅವಶ್ಯ. ಇದು 2000% ಬಯೋ ಅವೈಲಬಿಲಿಟಿನ ಜಾಸ್ತಿ ಮಾಡುತ್ತೆ. ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು 2000% ಜಾಸ್ತಿ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಸಹ ನಾವು 1-2 ಮೆಣಸಿನ ಕಾಳು, 1 ಚಿಟಿಕೆ ಅಥವಾ 1/4 ಟೀ ಸ್ಪೂನು ಅರಿಶಿನ ಹಾಲಿಗೆ ಹಾಕಿದ ನಂತರ 1-2 ಅದನ್ನು ಜಜ್ಜಿ ನಾವು ಕರಿಮೆಣಸಿನ ಕಾಳುಗಳನ್ನು ಹಾಲಿಗೆ ಹಾಕಿ ಇದನ್ನೆಲ್ಲ ಕುದಿಸ್ಬೇಕು. ನಾವು ಹಾಕ್ತಿದ್ದೀವಿ. ಇದು ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. ಕಾರಣ ಇದೇನು ಮಾಡುತ್ತೆ, ನಮ್ಮ ಲಿವರ್ಗೆ ಈ ಪೆಪ್ಪರಿನ್ ಹೋಗಿ ಅಲ್ಲಿ CYP-ಜಿನ ಸ್ವಲ್ಪ ಸಮಯ ನಿಷ್ಕ್ರಿಯ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಆ ಒಂದು ಕರ್ಕ್ಯುಮಿನ್ನ ದೇಹ ಹೀರಿಕೊಳ್ಳೋದು, ಬಯೋ ಅವೈಲಬಿಲಿಟಿ ತುಂಬ ಹೊತ್ತು ಇರಬೇಕದು, ಲಿವರ್ ಮೆಟಬಲೈಸ್ ಮಾಡಬಾರ್ದು. ಆ ರೀತಿ ನೋಡಿಕೊಳ್ಳುವ ಕೆಲಸವನ್ನು ಪೆಪ್ಪರಿನ್ ಮಾಡ್ತಾ ಬರುತ್ತೆ. ನಂತರ ಅಶ್ವಗಂಧದ ಬಗ್ಗೆ ತಾವೆಲ್ಲ ಕೇಳಿರ್ಬೋದು. ಅಶ್ವಗಂಧವನ್ನು, 1 ಚಿಟಿಕೆ ಅಶ್ವಗಂಧವನ್ನು ಈ ಹಾಲಿಗೆ ನಾವು ಹಾಕ್ತಿದ್ದೀವಿ. ಇದಕ್ಕೆ ನಾವು ಅರಿಶಿನ ಹಾಕಿದ್ದೀವಿ, ಕಾಳುಮೆಣಸು ಹಾಕಿದ್ದೀವಿ, ಈಗ ಅಶ್ವಗಂಧವನ್ನು ಸಹ ಹಾಕ್ತಾಯಿದ್ದೀವಿ. ಇದೆಲ್ಲ ತಮಗೆ ಗೊತ್ತಿರೋಂಥ ವಿಚಾರನೇ. ಆದರೆ ವೈಜ್ಞಾನಿಕವಾಗಿ ಈ ಒಂದು ಕಾಂಬಿನೇಷನು ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಇದೊಂದು ಮ್ಯಾಜಿಕ್ ಒಂದು ಪಾನೀಯ ಅಂತ ನಾವು ಹೇಳ್ಬೋದು. ಈ ಅಶ್ವಗಂಧನ ಅಡ್ಯಾಪ್ಟೋಜನ್ ಅಂತಾರೆ. ಅಡ್ಯಾಪ್ಟೋಜನ್ ಅಂದರೆ ಒತ್ತಡ ನಿವಾರಕ ಅಂತ ಅನ್ಬಹುದು. ಈ ಅಶ್ವಗಂಧ ಯಾವ ರೀತಿ ಅಂದರೆ, ನಮ್ಮ ಕಾರ್ಟಿಸಾಲ್ ಲೆವೆಲನ್ನು 30% ಕಮ್ಮಿ ಮಾಡುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳಲ್ಲಿ ವರದಿ ಮಾಡಿದ್ದಾರೆ. ಯಾವ ವ್ಯಕ್ತಿ ಅಶ್ವಗಂಧವನ್ನು ಸೇವಿಸ್ತಾನೆ ಅವನ ದೇಹದಲ್ಲಿ ಕಾರ್ಟಿಸಾಲ್ ಪ್ರಮಾಣ 30% ಕಡಿಮೆ ಆಗ್ತಾ ಬರುತ್ತೆ. ಕಾರ್ಟಿಸಾಲ್ನ ಲೆವೆಲ್ನ ಕಡಿಮೆ ಮಾಡುತ್ತೆ. ಅದು ಬಹಳ ಮುಖ್ಯ ನಮಗೆ. ಸದಾಕಾಲ ಕಾರ್ಟಿಸಾಲ್ ನಮ್ಮ ದೇಹದಲ್ಲಿದ್ದರೆ ನಮಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಎಲ್ಲ ಉಂಟಾಗೋದ್ರಿಂದ ನಾವು ಕಾರ್ಟಿಸಾಲ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇದು ಅಡ್ಯಾಪ್ಟೋಜೆನ್ ಅಥವಾ ಇದು ಬಹಳ ನಮ್ಮ ಸ್ಟ್ರೆಸ್ಸರ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ದೇಹವನ್ನು ಒತ್ತಡಕ್ಕೆ ಒಂದು ಅಡ್ಯಾಪ್ಟ್ ಮಾಡುವಂಥದ್ದು. ಅದಕ್ಕೆ ಅಡ್ಯಾಪ್ಟೋಜನ್ ಅಂತ ಕರಿತೀವಿ. ಅಶ್ವಗಂಧವನ್ನು ನಾವು ಬಳಕೆ ಮಾಡ್ಬೋದು. ಎಲ್ಲದನ್ನು 1 ಚಿಟಿಕೆ ಹಾಕ್ಬೋದು ಅಥವಾ 1/4 ಟೀ ಸ್ಪೂನಷ್ಟು ಹಾಕುವಂಥದ್ದನ್ನು ನಾವು ಮಾಡೋದು. ನಂತರ ಇದರ ಜೊತೆಯಲ್ಲಿ ಪೂರಕವಾಗಿ ಏಲಕ್ಕಿಯನ್ನು ನಾವು ಹಾಕಬೇಕು. ಅದಕ್ಕೆ ಏಲಕ್ಕಿಯನ್ನು ಜಜ್ಜಿ, 1 ಏಲಕ್ಕಿ, 1 ಲೋಟ ಹಾಲಿಗೆ 1 ಏಲಕ್ಕಿನ ನಾವು ಜಜ್ಜಿ ಹಾಕೋದು. ಅದರ ಜೊತೆಯಲ್ಲಿ ಏಲಕ್ಕಿಯ ಜೊತೆ ಜಿಂಜರ್ ಅಥವಾ ಶುಂಠಿಯನ್ನು ಹಾಕೋಂಥದ್ದು. ಶುಂಠಿಯಲ್ಲಿ ಜಿಂಜಿರಾಲ್ 6 ಅನ್ನುವ ಒಂದು ರಾಸಾಯನಿಕ ಇದೆ. ಈ ಜಿಂಜಿರಾಲ್ 6 ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಆಲ್ಫಾ ಟೆರಪಿನಾಯ್ಡ್ ಅಂತ ಕರಿತೀವಿ ನಾವು ಇವುಗಳನ್ನು. ಇವುಗಳು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಮತ್ತು ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಬೇಕು. ಎನ್ಸೈಮ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಲು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ಇವೆರಡನ್ನು ನಾವು ಆ್ಯಡ್ ಮಾಡಲೇಬೇಕಾಗುತ್ತೆ.
ಜೊತೆಯಲ್ಲಿ ಬ್ರಾಹ್ಮಿ ಅಂಥೇಳಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನೂ ಸಹ ನಾನು ಮಾಡಿದ್ದೀನಿ, ಅಥವಾ ಒಂದೆಲಗ ಅಂತ. ಇದರಲ್ಲಿ ಏಷಿಯಾಟಿಕೋಸೈಡ್ ಅಂತ ಅಂತೀವಿ, ಏಷಿಯಾಟಿಕ್ ಆ್ಯಸಿಡ್, ಏಷಿಯಾಟಿಕೋಸೈಡ್, ಮೆಡಕೋಸೈಡ್ ಅಂತ ಈ ರಾಸಾಯನಿಕಗಳಿದೆಯಲ್ಲ, ಇದು ನಮ್ಮ ಮೆದುಳಿನಲ್ಲಿ ಸಂವಹನ ಸರಿಯಾಗಿ ನಡಿಬೇಕು. ಮತ್ತು ಮೆದುಳಿನಲ್ಲಿ ಸಿನ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಒಂದು ನರಕೋಶದಲ್ಲಿರುವ ಏನು ಇನ್ಫಾರ್ಮೇಷನು ಮತ್ತೊಂದಕ್ಕೆ ಪಾಸ್ ಆನ್ ಆಗಬೇಕಾದ್ರೆ ಸಿನ್ಯಾಪ್ಸಿಸ್ ಅಂತ ಕರಿತೀವಿ, ಅದು ತುಂಬ ಫಾಸ್ಟಾಗಿ ಆಗಬೇಕು. ಮತ್ತು ಈ ಒಂದು ರಿಸೀವ್ ಮಾಡುವಂತಹ ಒಂದು ಕೋಶಗಳಿರುತ್ತಲ್ಲ, ಅದರ ಡೆಂಡ್ರೈಟ್ಸ್ಗಳು ಜಾಸ್ತಿ ಬ್ರ್ಯಾಂಚ್ ಆಗಬೇಕು. ಬ್ರ್ಯಾಂಚ್ ಆದರೆ ಬೇಗ ಬೇರೆ ಬೇರೆ ಕಡೆ ಕನೆಕ್ಟ್ ಆಗಿ ರಿಸೀವ್ ಮಾಡ್ತಾ ಬರುತ್ತೆ. ಆ ಡೆಂಡ್ರೈಟ್ ಜಾಸ್ತಿ ಆಗುವಂಥದ್ದು, ಹೊಸ ಪಾತ್ವೇಗಳನ್ನು ಮೆದುಳಿನಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಸದಾಗಿ ಮೆದುಳನ್ನು ಸರಿದೂಗಿಸಿ ಮಾಡುವಂಥದ್ದು, ಇದೆಲ್ಲ ನಾವು ಈ ಒಂದು ಭ್ರಮಿಯಲ್ಲಿ ನಾವು ನೋಡ್ಬೋದು. ಇದು ಸಹ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಅಲ್ಲಿರುವ ವಿಷಗಳನ್ನು ತೆಗೆದುಹಾಕುತ್ತೆ, ಅಲ್ಲಿರುವ ಜೀವಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನೋ ಥರ ಮಾಡುತ್ತೆ. ಹಾಗಾಗಿ ಬ್ರಹ್ಮಿಯದ್ದು 1/4 ಟೀ ಸ್ಪೂನು ಅಥವಾ 1 ಚಿಟಿಕೆ ಬ್ರಹ್ಮಿಯ ಪುಡಿಯನ್ನು ಹಾಕ್ಬೋದು, ಅಥವಾ ಎಲೆಗಳನ್ನು ಹಾಕಿ ಬೇಕಾದ್ರೂ ಕುದಿಸ್ಬೋದು, ಅಥವಾ ಪುಡಿಗಳನ್ನು ಹಾಕುವಂಥದ್ದನ್ನು ನಾವು ಮಾಡ್ಬೋದು. ಇದರ ಜೊತೆಯಲ್ಲಿ ಕೊನೆಯದಾಗಿ ಕೇಸರಿ, ಮೊದಲಿನಿಂದಲೂ ಹಿರಿಯರು ಕೇಸರಿಯನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ಗರ್ಭಿಣಿಯರಿಗೆ ಕೇಸರಿ, ಹಾಲಿಗೆ ಕೇಸರಿ ಹಾಕಿ ಕೊಟ್ಟಾಗ ಮಗು ಒಳ್ಳೆ ಕಾಂಪ್ಲೆಕ್ಷನ್ ಬರುತ್ತೆ. ಚರ್ಮದ ಬಣ್ಣ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ, ಜೀನ್ಸಿಂದನೇ ಉಂಟಾಗೋಂಥದ್ದು. ಆದರೆ ಮೆದುಳಿನ ಬೆಳವಣಿಗೆ ಚೆನ್ನಾಗಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಕೇಸರಿಯಿಂದ ಚರ್ಮ ಬೆಳ್ಳಗಾಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮೆದುಳಿನ ನರಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಆ ಕನೆಕ್ಷನ್ಸ್ಗಳು ಚೆನ್ನಾಗಿ ಆಗುತ್ತೆ. ಅದರಲ್ಲಿರೋ ಸೆಫರಾಲ್ ಅಂತ ಒಂದು ರಾಸಾಯನಿಕ ಇದೆ ಸೆಫ್ರನ್ನಲ್ಲಿ ಅಥವಾ ಕೇಸರಿಯಲ್ಲಿ, ಇದೂ ಸಹ ಬಹಳ ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಈ ಒಂದು ಕಾಂಬಿನೇಷನ್, ಅದರಲ್ಲೂ ಮುಖ್ಯವಾಗಿ ಕರ್ಕ್ಯೂಮಿನ್ನ ಪ್ರೋಸ್ಯಾಕ್ ಅಂತ ನಾವು ಏನು ಒಂದು ಒತ್ತಡಕ್ಕೆ ತಗೊಳ್ಳುವಂತಹ ಒಂದು ಔಷಧಿ ಇದೆಯಲ್ಲ, ಅದರ ಥರ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬಹಳಷ್ಟು ಸಂಶೋಧನಾ ಲೇಖನಗಳು ಅದರ ಬಗ್ಗೆ ಇದೆ. ಈ ಕಾಂಬಿನೇಷನ್ನಲ್ಲಿ ನಾವೇನಾದರೂ ಈ ಪಾನೀಯವನ್ನು ಮಾಡಿಕೊಂಡು ಕುಡಿತಾ ಬಂದರೆ ಒಂದು ದಿನಕ್ಕೆ ಇದರಿಂದ ಪ್ರಯೋಜನ ಖಂಡಿತ ಸಿಕ್ಕೋಲ್ಲ. ಯಾವುದೇ ಆದರೂ ನೀವು 60 ದಿನ, 3 ತಿಂಗಳು ಅಥವಾ 90 ದಿನ, ಮೊದಲನೇ ತಿಂಗಳು ನಿಮಗೆ ಸ್ವಲ್ಪ ಬದಲಾವಣೆಗಳು ಗೊತ್ತಾಗ್ತಾ ಬರುತ್ತೆ. ಏಕೆಂದರೆ ಇದೆಲ್ಲ ನಡಿಬೇಕು ಅಂತಂದರೆ ಇದಕ್ಕೆ ದೀರ್ಘವಾದ ಅವಧಿ ಬೇಕು. 2ನೇ ತಿಂಗಳಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಹೌದು ಚೆನ್ನಾಗಿದೆ ಅಂತ ಅನಿಸುತ್ತೆ. 3 ತಿಂಗಳ ಹೊತ್ತಿಗಾಗಲೇ ಒಂದು ಮಟ್ಟಕ್ಕೆ ನಿಮಗೆ ಅರಿವಾಗ್ಬಿಡುತ್ತೆ, ಓಹೋ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಮಗುವಿನ ಕಲಿಕೆ ಚೆನ್ನಾಗಾಗ್ತಾ ಇದೆ, ಮಗುವಿನ ಗಮನ ಹರಿಸುವುದು ಚೆನ್ನಾಗಾಗ್ತಾ ಇದೆ, ನೆನಪಿನ ಶಕ್ತಿ ಚೆನ್ನಾಗಿ ಬರ್ತಾ ಇದೆ, ರಿಕಾಲ್ ಮಾಡ್ತಾ ಇದ್ದಾನೆ, ಅನಾಲಿಸಿಸ್ ಮಾಡ್ತಾ ಇದ್ದಾನೆ, ಈ ಥರದ್ದು ಎಲ್ಲದು ಮಗು ಅವನ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಆ ಬುದ್ಧಿಮತ್ತೆಯಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಅದನ್ನು ನಾವು ಖಂಡಿತ ನೋಡಬಹುದು. ಹಾಗಾಗಿ ಯಾರಿಗೆ ಬೇಕಾದರೂ ಕೊಡುವಂಥದ್ದು, ಮಕ್ಕಳಾಗ್ಬೋದು, ವಯಸ್ಕರಾಗ್ಬೋದು, ಮಧ್ಯವಯಸ್ಕರಾಗ್ಬೋದು, ಯಾರು ಬೇಕಾದರೂ ಇದನ್ನು ಸೇವನೆ ಮಾಡಬೇಕು. ಆದರೆ ಸೇವನೆಯಲ್ಲಿ ಒಂದು ಮಿತಿ ಇರಬೇಕು. ಕಾರಣ ಈ ಎಲ್ಲ ಅಂಶಗಳು ನಾನು ಏನು ಹೇಳಿದ್ದೆ, ಅದು ಅತಿಯಾದರೆ ಯಾವುದೇ ಆದರೂ ಅಮೃತ ಸಹ ಅಮೃತವೇ ವಿಷವಾಗಬೇಕಾದ್ರೆ ಇವುಗಳನ್ನು ಅತಿಯಾಗಿ ನಾವು ಸೇವನೆ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಲಿವರ್ಗೆ, ಕಿಡ್ನಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಒಂದೊಂದು ಪ್ರಮಾಣದಲ್ಲಿ 1 ಚಿಟಿಕೆ, 1/4 ಟೀ ಸ್ಪೂನ್ ಇವುಗಳನ್ನು ನಾವು ಬಳಕೆ ಮಾಡ್ತಾ ಹೋದರೆ ಕಾಲಕ್ರಮೇಣ ಬಹಳಷ್ಟು ಇದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕಾಫಿ ಟೀ ಬದಲು ಇಂಥದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೆಯ ಅಭ್ಯಾಸ ಇದು. ಹಲವಾರು ತಿಂಗಳುಗಳ ಕಳೆದ ನಂತರ ಖಂಡಿತವಾಗಲೂ ನಾಶವಾಗುವ ನರಕೋಶಗಳ ತಗ್ಗುತ್ತೆ, ಅದು ನಾಶವಾಗುವಿಕೆ ತಗ್ಗುತ್ತೆ, ನರಕೋಶಗಳು ಚುರುಕಾಗುತ್ತೆ, ನರಕೋಶದಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು, ವಿಷಗಳು ಡೆಪಾಸಿಟ್ ಆಗದಿದ್ದ ಹಾಗೆ ತಡೆಯುತ್ತೆ. ವಯಸ್ಸಾದಾಗ ಬರುವಂತಹ ಕಾಯಿಲೆಗಳನ್ನು ನಾವು ಮುಂದೂಡಬಹುದು, ತಡೆಗಟ್ಟಬಹುದು. ಹಾಗಾಗಿ ಒಂದು ಅದ್ಭುತವಾದ ಪಾನೀಯ, ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು, ಮೆದುಳಿಗೆ ಸಂಜೀವಿನಿ ಇದು, ಒತ್ತಡ ನಿವಾರಕ. ಹಾಗಾಗಿ ಅಂಥ ಒಂದು ಅದ್ಭುತವಾದ ಪಾನೀಯ ಯಾವುದು ಅಂತಂದರೆ, ಈಗ ನಾನು ಹೇಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಹಾಲಿಗೆ ಚೆನ್ನಾಗಿ ಅದನ್ನು ಕುದಿಸಿ ಅದರ ಸೇವನೆ ನೀವು ಬೆಳಗ್ಗೆನ ಹೊತ್ತು ಮಾಡಿದಾಗ ಬೇರೆ ಥರದ ನಿಮಗೆ ಅನುಕೂಲ ಆಗುತ್ತೆ, ರಾತ್ರಿಯ ಹೊತ್ತು ಮಾಡಿದಾಗ ಇನ್ನೊಂದು. ಏಕೆಂದರೆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋದು ಬೇರೆ ಬೇರೆ, ಹಗಲಿನಲ್ಲಿ ಆ್ಯಕ್ಟಿವೇಟ್ ಆಗುವ ಜೀನ್ಸ್ಗಳೇ ಬೇರೆ, ರಾತ್ರಿ ಹೊತ್ತಾಗುವ ಜೀನ್ಸ್ಗಳೇ ಬೇರೆ. ಹಾಗಾಗಿ ನಾವು ಯಾವ ಪ್ರಮಾಣದಲ್ಲಿ ತಗೊಂತೀವಿ, ಯಾವ ಸಮಯದಲ್ಲಿ ತಗೊಂತೀವಿ ಅನ್ನೋದು ಬಹಳ ಕೌಂಟ್ ಆಗುತ್ತೆ. ಜನ ಅದ್ರ ಬಗ್ಗೆ ಅರಿವಿಲ್ಲ, ಏನು ಮಹಾ ಆಗಿಬಿಡುತ್ತೆ ಬೆಳಗ್ಗೆ ಸೇವನೆ ಮಾಡ್ಬೋದಲ್ಲ ಅಂತ. ಬೆಳಗ್ಗೆ ಸೇವನೆ ಮಾಡಿದಾಗ ಕೆಲವು ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಏಕೆಂದರೆ ನಾನು ಕ್ಲಾಕ್ ಜೀನ್, ಪರ್ ಕ್ಲಾಕ್
ಇದರ ಜೊತೆಗೆ ಕ್ರೈ ಅಂತ ಇನ್ನೊಂದು, BAML ಜೀನ್ಗಳು, ಇವೆಲ್ಲ ಏನು ಅಂದರೆ ನಮ್ಮ ಸರ್ಕ್ಯಾಡಿಯಲ್ ರಿದಮ್, ನಮ್ಮ ಬಯಾಲಜಿಕಲ್ ಕ್ಲಾಕ್ನ ಕಂಟ್ರೋಲ್ ಮಾಡುವಂತಹ ಜೀನ್ಸ್ಗಳು. ಅದು ಬೆಳಗಿನ ಹೊತ್ತು ಬೇರೆ ಥರ ಕೆಲಸ ಮಾಡುತ್ತೆ, ರಾತ್ರಿ ಹೊತ್ತು ಬೇರೆ ಜೀನ್ಸ್ಗಳು, ಸೆಟ್ ಆಫ್ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಾವು ಸೇವಿಸುವ ಆಹಾರ ಬೆಳಗಿನ ಹೊತ್ತೇ ಬೇರೆ ಥರ ಕೆಲಸ ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಬೆಳಗಿನ ಹೊತ್ತು ಯಾವುದೋ ಒಂದು ತುಂಬ ಕ್ಯಾಲರಿ ರಿಚ್ ಡಯೆಟ್ನ ತಗೊಂಡ್ರೆ ಏನೂ ತೊಂದರೆ ಆಗೋಲ್ಲ. ಅದೇ ರಾತ್ರಿ ಹೊತ್ತು ಅದನ್ನು ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ತೊಂದರೆ ಆಗುತ್ತೆ. ಕಾರಣ ಆವಾಗ ಬಿಡುಗಡೆಯಾಗುವ ಹಾರ್ಮೋನ್ಸ್ಗಳು ಬೇರೆ, ಆಮೇಲೆ ಆ್ಯಕ್ಟಿವೇಟ್ ಆಗುವ ಜೀನ್ಸ್ಗಳು ಬೇರೆ. ಅದು ಇದಕ್ಕೆ ಪೂರಕವಾಗದ ಕಾರಣ ಮೆಟಬಾಲಿಕ್ ಡಿಸಾರ್ಡರ್ಸ್, ಒಬಿಸಿಟಿ, ಹೊಟ್ಟೆ ಮೇಲೆ ಬೊಜ್ಜು ಬರೋ ಅಂಥದ್ದು, ಇಂಥ ಎಲ್ಲ ತೊಂದರೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇದೊಂದು ಮ್ಯಾಜಿಕ್ ಡ್ರಿಂಕ್ನ ನಾವು ಬಳಕೆ ಮಾಡಿಕೊಂಡು ಖಂಡಿತವಾಗಿಯೂ ನಮ್ಮ ಮನೆಯಲ್ಲೇ, ಇದೆಲ್ಲ ಮನೆಯಲ್ಲೇ ಇರುವಂತಹ ವಸ್ತುಗಳು, ಇದನ್ನೇ ಬಳಕೆ ಮಾಡಿಕೊಂಡು, ಅಥವಾ ಇದು ಕೆಲವೊಂದು ಅಂಗಡಿಗಳಲ್ಲಿ ನಮಗೆ ಸಿಕ್ಕುತ್ತೆ, ಅದನ್ನು ತಂದಿಟ್ಕೊಂಡ್ರೆ ಒಳ್ಳೆಯ ಅದ್ಭುತವಾದ ಪಾನೀಯವನ್ನು ನಾವೇ ಮಾಡ್ಬೋದು. ಮನೆಯವರಿಗೆಲ್ಲ ಕೊಟ್ಟು ಎಲ್ಲರ ಮೆದುಳು ಆರೋಗ್ಯಕರವಾಗಿರುವ ಹಾಗೆ ನಾವು ಅದನ್ನು ನೋಡ್ಕೊಳ್ಬಹುದು. ನಮಸ್ಕಾರ.